2024ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗತ್ರಿ ಯೋಜನೆಯಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಮತ್ತೆ ಸಾಂಪ್ರದಾಯಿಕ ಲೈನ್ ಮುಖಾಂತರ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಬಗ್ಗೆ ಈ ದಿನ ವಿಶೇಷ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿರ್ತೀವಿ. ಈ ದಿನದ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕೆಂಪಾರಮ್ಮನವರ ವೈಯಕ್ತಿಕವಾಗಿ ಅದರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇ ಸರ್ ಆದಂತಹ ಶಶಿಕುಮಾರ್ ಸರ್ ಅವರನ್ನು ಸಹ ಸದಸ್ಯ ಮಂಜುನಾಥ್ ಸರ್ ಅವರನ್ನು ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ನಾರಾಯಣ ಸುಬ್ರಹ್ಮಣ್ಯಗಳು ಸಹ ಇಂದಿನ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಸಹ ಇಂದಿನ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉದ್ಘಾಟನೆಯನ್ನ ನಿಮ್ಮ ಮೊಬೈಲೇ ಕಾಣಿಸುತ್ತೆ ಸರ್, ಅದ ಪತ್ರಿಕೆ ಕಿರಣ್ ಸರ್ ಬನ್ನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ವೆಚ್ಚದ ವಿವರಗಳನ್ನು ಸಾಮಾಜಿಕ ಪರಿಶೋಧನೆ ದಿನಾಂಕ 9/12/2024ರಿಂದ 17/12/2024 ನಡೆಯಲಾಗಿದ್ದು, ಗ್ರಾಮ ಸಭೆಯನ್ನು ದಿನಾಂಕ 20/12/2024ರಂದು ಬೆಳಿಗ್ಗೆ 11:30 ಗಂಟೆಗೆ ಶ್ರೀ ಸಾಲೂರು ಸ್ಮಾರಕ ಭವನದಲ್ಲಿ ಮಂಡಿಸಲು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಕೊಳ್ಳೇಗಾಲ ತಾಲೂಕುರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ಆಯೋಜಿಸಿದ್ದು, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾದಂತಹ ಶಿವರಾಜ್ ಸರ್ ಅವರಿಗೆ ವೈಯಕ್ತಿಕವಾಗಿ ತಮ್ಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದಾರೆ. ಇವತ್ತು ಸೋಷಿಯಲ್ ಆಡಿಟ್ ಮೀಟಿಂಗ್ ಇಟ್ಟಿದ್ದೀವಿ. ಈ ಸಭೆಯಲ್ಲಿ ಆಗಿರುವಂತ ಎಲ್ಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಭಾಧ್ಯಕ್ಷರು ಹಾಗೆ ಎಲ್ಲ ನಮ್ಮ ವಿವಿಧ ಇಲಾಖೆಗಳಿಂದ ಇಲಾಖಾಧಿಕಾರಿಗಳಿಗೆ ಹಾಗೂ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಲ ಗ್ರಾಮ ಸಭಾ ಸದಸ್ಯರಿಗೆ ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ಮೊದಲಿಗೆ ಸ್ವಾಗತ ಕೊಡ್ತಾ, ಇದು ಒಂದು ಪಂಚಾಯತಿಯಲ್ಲಿ ಏನೆಲ್ಲ ಕೆಲಸ ಆಗ್ತವೆ ಅದನ್ನ ಸಾರ್ವಜನಿಕವಾಗಿ ಮಂಡನೆ ಮಾಡುವಂಥದ್ದು ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮುಂದಿನ ವರ್ಷ ಮುಂದುವರಿಯುತ್ತೆ. ಇದರಲ್ಲಿ 2033 ಜಾಬ್ ಕಾರ್ಡ್ ಸಕ್ರಿಯವಾಗಿರುತ್ತೆ, ಆಕ್ಟಿವ್ ಜಾಬ್ ಕಾರ್ಡ್ ಇರುತ್ತೆ. 896 ಜಾಬ್ ಕಾರ್ಡ್ ಕಳೆದ ವರ್ಷ 2023 ಉಪಯೋಗಕರವಾಗಿರ್ಬೇಕು, ಅನುಕೂಲಕರವಾಗಿರ್ಬೇಕು. ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ಏನೋ ಕೆಲಸ ಮಾಡೋದು ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವ್ಯಾವ ವರ್ಗವನ್ನು ನೀವು ಮಾಡಿದ್ದೀರಿ ಅನ್ನೋದ್ರೆ ನಿಮ್ಮ ಸಮ್ಮುಖದಲ್ಲಿ ನಿಮಗೆ ಸಾರ್ವಜನಿಕವಾಗಿ ಹೋಗಿ ತಿಳಿಸ್ತೀವಿ. ಈ ಕೆಲಸ ಮಾಡಿದ್ದಾರೆ ನೀವು ಪ್ರಶ್ನೆ ಮಾಡಲಿಕ್ಕೆ ಆಡಿಟ್ ಮಾಡಕ್ಕೆ ನಿಮ್ಗೆ ರೈಟ್ಸ್ ಇರುತ್ತೆ. ಇದರ ಮೊದಲೇ ಸಾಮಾಜಿಕ ಪರಿಶೋಧನೆ ಸಮುದಾಯದ ಆಡಿಟ್. ಸಮುದಾಯ ಆಡಿಟ್ ಅಂದ್ರೆ ನಿಮ್ಮ ಪಂಚಾಯತಿಯಲ್ಲಿ ಯಾರು ಉದ್ಯೋಗ ಚೀಟಿ ತಗೊಂಡಿರ್ತೀರಿ, ಯಾರು ಕೆಲಸ ಮಾಡಿರ್ತೀರಿ, ಯಾರು ಯಾರ್ಯಾರು ಎಲ್ಲಿ ಕೆಲಸ ಮಾಡಿದ್ರಿ, ಅವಶ್ಯಕವಿರುವ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ವಸತಿ ಯೋಜನೆ ಅನುಷ್ಠಾನ, ವಿದ್ಯುತ್ ಸಂಪರ್ಕ, ಇತರೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ತುರ್ತಾಗಿ ಗ್ರಾಮ ಸಭೆಯನ್ನು ಆಯೋಜಿಸಿ ನಡವಳಿಯನ್ನು ಸಲ್ಲಿಸುವಂತೆ ಉಲ್ಲೇಖ 1ರ ರೀತಿಯ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಸೂಚನೆಯನ್ನು ನೀಡಿರುತ್ತಾರೆ. ಅದರಂತೆ ಆಡಿಗಳನ್ನು ಒಳಗೊಂಡಿರುವ ಗ್ರಾಮ ಪಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತುರ್ತಾಗಿ ಗ್ರಾಮ ಸಭೆಯನ್ನು ಆಯೋಜಿಸಿ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ವಿವರಗಳೊಂದಿಗೆ ಸಭಾ ನಡವಳಿಯನ್ನು 1 ವಾರದೊಳಗೆ ಸಲ್ಲಿಸಬೇಕಾಗಿರುತ್ತದೆ. ಮುಳ್ಸಿಕೆರೆ, ತೋಕೆರೆ, ಕೊಕ್ಕುಬೋರೆ, ದೊಡ್ಡಾಣೆ, ಪಡ್ಸನತ್ತ, ಮೆದುಗನಾಣೆ ಮತ್ತು ಪಾಲಾರ್ ಹಾಡಿಗಳಿಗೆ ಸಾಂಪ್ರದಾಯಿಕ ಲೈನ್ ಮುಖಾಂತರ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವಿಷಯ ಗ್ರಾಮ ಸಭೆಯನ್ನು ಆಯೋಜಿಸಿ ಸಭಾ ನಡವಳಿಯನ್ನು ಸಲ್ಲಿಸುವುದು. ಅಂತಂದ್ರೆ ಏನಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ 20 ಹಳ್ಳಿಲಿ 9 ಹಳ್ಳಿ ಎಲ್ಲ ಪ್ರೋಸೆಸ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಗ್ರಾಮ ಸಭೆನ ಆಯೋಜನೆ ಮಾಡಿ ಇಲ್ಲಿ ತಾವುಗಳು ಏನೇನು ನೀವು ನಿಮ್ಮ ಸಮಸ್ಯೆಗಳು ನಿಮ್ಗೆ ಈಗ ಆಲ್ರೆಡಿ ನೀವು ನಿಮ್ಮ ಕಾಡಂಚಿನ ಗ್ರಾಮಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನೀವು ಇವಾಗ ಈ ಸಭೆಯಲ್ಲಿ ನೀವು ವಿವರವಾಗಿ ನಮ್ಗೆ ತಿಳಿಸ್ತಾರೆ. ಅದನ್ನ ಸಭಾ ನಡವಳಿ ಮಾಡಿ ನಾವು ಡಿಸಿಗೆ ನಮಗೆ ಮುಖಾಂತರ ಮನೆ ಕೊಟ್ಟಿರ್ತೀವಲ್ಲ, ಅದನ್ನೇನಾದ್ರು ಸಮಸ್ಯೆ ಇದ್ರೆ ಅದನ್ನು ಹೇಳ್ಬೋದು. ಮತ್ತೆ ಶಾಶ್ವತ ವಿದ್ಯುತ್ ಸಂಪರ್ಕ ಇದ್ರ ಬಗ್ಗೆ ಈಗ ಗ್ರಾಮವಾರ ಒಬ್ಬೊಬ್ಬರನ್ನೇ ಬಂದು ನಿಮ್ಮದೇನಾದ್ರು ಅರ್ಜಿಗಳು ಮಾಡ್ಕೊಂಡು ಬಂದಿದ್ರೆ ಅದನ್ನಾದ್ರೂ ಕೊಡ್ಬೋದು. ಇಲ್ಲ ಅಂತಂದ್ರೆ ನೀವು ಮೌಖಿಕವಾಗಿ ಹೇಳಿದ್ರು ಸಹ ನಾವು ಅದನ್ನ ಇವತ್ತಿನ ನಡವಳಿಕೆ ನಾವು ಸೇರಿಸ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡ್ತೀವಿ. ಒಬ್ಬೊಬ್ಬರಾಗಿ ಮಾತಾಡಿ ದಯಮಾಡಿ ಯಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ
ಶ್ರೀಗಳು ನಮ್ಮ ಸೋಲಿಗ ಗ್ರಾಮಗಳಿಂದ ತೀರ್ಮಾನಿಸಿ ತಮಗೆ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಅದರಂತೆ ಈ ಕಡೆಗೆ ಎಲ್ಲ ಗ್ರಾಮದ ಅಂಗಗಳನ್ನು ತಿಳಿಸುತ್ತಿದ್ದೇವೆ. ಇಲ್ಲಿ ಗ್ರಾಮದ ಮುಖ್ಯ ರಸ್ತೆಯಿಂದ ಸೂರನಗರ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ಬೇಕಾಗಿದೆ. ಕುಡಿಯುವ ನೀರಿನ ಸೌಲಭ್ಯ ಕೊಡಿಸ್ಕೊಳ್ಳೋದು ಮತ್ತೆ ವಿದ್ಯುತ್ ಕಂಬಗಳು ಆರಾಮಾಗಿದೆ. ಆ ವಿದ್ಯುತ್ ಕಂಬಗಳು ಅಳವಡಿಸ್ಕೊಳ್ಬೇಕು. ಹಣೆ ತೆರೆದ ಬಾವಿ ಹೊಂದಿದೆ, ಅದರಲ್ಲೇ ನೀರು ಜನ ಕುಡಿತಿದ್ದಾರೆ. ಅವ್ರಿಗೆ ಸ್ವಲ್ಪ ತೆರಪನ್ನ ರಿಪೇರಿ ಮಾಡಿಕೊಡ್ಬೇಕು. ಗಿರಿಸಿದ್ರ ಮನೆಯಿಂದ ಕೀರ್ಣವನದವರೆಗೆ ರಸ್ತೆ ಮತ್ತು ಚರಂಡಿ ಆಗಬೇಕಾಗಿದೆ. ಮತ್ತೆ ಮೆದರಳ್ಳಿ ಗ್ರಾಮಕ್ಕೆ ಹೋದ್ರೆ ಅಲ್ಲಿ ಮುಖ್ಯ ರಸ್ತೆಯಿಂದ ಗ್ರಾಮದವರೆಗೆ ರಸ್ತೆ ದುರಸ್ತಿ ಆಗಬೇಕು. ಮತ್ತೆ ಪಿಚಿಂಗ್ ಆಗಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ವಿದ್ಯುತ್ ಸೌಲಭ್ಯ ಬೇಕಾಗಿದೆ. ಅರಣ್ಯ ಜಾಗದಲ್ಲಿ ಅಪರೂಪದ ಜಮೀನುಗಳಲ್ಲಿ ಅಲ್ಲಿನವರೆಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ನಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಟ್ಟಿದ್ದೀವಿ. ಹಾಗೆ ಬಂದಿದ್ದು ಗ್ರಾಮಕ್ಕೆ ಹೋದ್ರೆ ಮುಖ್ಯ ರಸ್ತೆಯಿಂದ ಗ್ರಾಮದವರೆಗೆ 5 ಕಿಲೋಮೀಟರ್ ಆಗುತ್ತೆ. ಅದು ರಸ್ತೆ ತುಂಬಾ ಹಾಳಾಗುತ್ತೆ. ಮುಂದೆ ಒಂದು ಬಸ್ ಹೋಗುತ್ತೆ, ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟೇ. ಅಲ್ಲ ರಸ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಇದೆ. ಇದನ್ನ ದುರಸ್ತಿ ಮಾಡಿಕೊಡ್ಬೇಕು. ಮತ್ತೆ ಸೇತುವೆ ಒಂದು ಗಿರಿಜನ ಕಾನೂನು ಸೇತುವೆ ದುರಸ್ತಿ ಆಗಬೇಕಾಗಿದೆ. ಮತ್ತೆ ಕುಡಿಯೋ ನೀರಿನ ದುರಸ್ತಿ ಬೇಕಾಗಿದೆ ಬೇರೆ ಗ್ರಾಮಗಳಿಗೆ. ಮತ್ತೆ ಹಳೆ ಮನೆಗಳಲ್ಲಿ ಹೆಚ್ಚು ವರ್ಷಗಳಾಗಿದೆ, 30-40 ವರ್ಷ ಆಗಿದೆ. ಆ ಮನೆಗಳು ರಿಪೇರಿ ಆಗಬೇಕಾಗಿದೆ. ಹಾಗೆಯೇ ಕೀರ್ನೋಲ ಗ್ರಾಮಕ್ಕೆ ಹೋದ್ರೆ ಮುಖ್ಯ ರಸ್ತೆಯಿಂದ ಗುಡ್ಡನ ಮನೆಯವರೆಗೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಆಗಬೇಕಾಗಿದೆ. ಇಷ್ಟು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಮೂಲಕ ಎಲ್ಲರನ್ನು ಮನವಿ ಮಾಡಿಕೊಳ್ತಾ ಅವ್ರ ಮನೆಯಿಂದ ಕಮ್ಮಿ ತಲುಪಿಸಲಿಕ್ಕೆ ಇಷ್ಟಪಡ್ತಿದ್ವಿ. ಎಲ್ಲರಿಗೂ ಧನ್ಯವಾದ. ಜಲ್ ಜೀವನ್ ಮಿಷನ್ ಅದು ಹೆಸರಿರ್ತಕ್ಕಂತೆ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಕಲ್ಪಿಸ್ಕೊಟ್ರೆ ಒಳ್ಳೇದಾಗುತ್ತೆ. ಮತ್ತು ವಿದ್ಯುತ್ ಸಂಪರ್ಕ ಸೋಲಾರ್ ಹಾಕಿದರೆ ಸೋಲಾರ್ ಅದೇನು ಸರಿಯಾಗಿ ಬರ್ತಾ ಇಲ್ಲ. ಅದರಿಂದ ಇವಾಗ ಯೋಜನೆ ಬಂದಿದೆ, ಅದೊಂದು ಯಶಸ್ವಿಯಾಗಲಿ ಅಂತ ಈ ಮೂಲಕ ನಾವು ತಮ್ಮಲ್ಲಿ ನಮಗೆ ಮನೆ ಮಠ ಬಿಡ ಮಾಡಿ ಮನೆ ಮಠ ಮಾಡ್ಕೊಂಡು ಕುಡಿಯೋರು ಯಾವಾಗ ಒಂದಿನ ಬರ್ತಾರೆ ದೂರ ನಮಗೆ ಬೆಟ್ಟ ಪದ್ಧತಿ ಬರೋಕ ನಾವು ಇವಾಗ ಕುಂದಿಕ್ಕೆ ಬರುತ್ತೆ ನಮಗೆ ಅಲ್ಲಿಂದ ನಮ್ಮ ಊರಿನ ಜನ ನಿಮ್ಮಂತೆ ಭಕ್ತಾದಿಗಳು ಅವರೇ ನಿಮ್ಮಂತೆ ಭಕ್ತಾದಿಗಳು ಬರ್ತಾರೆ. ಅದು ಮುಳ್ಳು ಎಲ್ಲ ಅಲ್ಲಾಗಿ ಅದು ಪಂಚಾಯತ್ಗೆ ಇದು ಫಾರೆಸ್ಟ್ ಮೂಲದಿಂದ ಆಗುದಿಲ್ಲ. ಅದು ಗ್ರಾಮದೊಳಗಡೆ ನೀವು ದಯವಿಟ್ಟು ಮಾತುಗಳನ್ನು ಮಾಡ್ಕೊಡ್ರಿ. ಆಯ್ತಾ? ಅದು ಸುಮಾರಿಗೆ ಓದುವ ಇದರಿಂದ ಕೊಡ್ತಾರೆ. ಅದು ನಾವು ರಸ್ತೆ ನೀರು ಕೊಟ್ಟಿದ್ದು ಅದಿನ್ನೂ ಆಗಿಲ್ಲ. ಅಲ್ಲಿಂದ ಹಾಗೂ ಮಾಲೆ ಮಹದೇಶ್ವರ ಬೆಟ್ಟದ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ಈ ಪಂಚಾಯತಿಯ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯತಿ ವತಿಯಿಂದ ಹಸಿರು ನಾಳೆ ಮಹದೇಶ್ವರ ಬೆಟ್ಟ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಬೆಟ್ಟ ಹೀಗೆಲ್ಲ ಹಸಿರು ನಾಳೆ ಏನು ಅಂತ ಹೇಳಿದ್ರೆ ಈ ಒಂದು ಬೆಟ್ಟ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಮಾದಪ್ಪನ ಕ್ಷೇತ್ರ ಆಗಿ ಆಗಬೇಕು. ಪ್ಲಾಸ್ಟಿಕ್ ಬಳಸೋದ್ರಿಂದ ಏನೆಲ್ಲ ಅಪಾಯಗಳಿದೆ ಅಂತಕ್ಕಂಥದ್ದು ಈಗ ನಿಮ್ಗೆ ಗೊತ್ತಾಗ್ತದೆ. ಅದು ಕೊಳೆಯಲಿಕ್ಕೆ ತುಂಬಾ ವರ್ಷಗಳು ಬೇಕಾಗ್ತದೆ. ಇಲ್ಲಿ ಬಂದಾಗ ಭಕ್ತರುಗಳಾಗ್ಲಿ ಯಾರೇದಾಗ್ಲಿ ಆ ಪ್ಲಾಸ್ಟಿಕ್ ಮತ್ತೆ ಇದು ಆ ಪಾದರಕ್ಷೆಗಳು ಇದೆಲ್ಲ ಆಗಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ತ್ಯಾಜ್ಯ ಸಹ ಭಾಗಿದಾರರಾಗ್ತಾರೆ. ಅರಣ್ಯ ಪರಿಸರ ಪರಿಸರ ರಕ್ಷಕರು ಸಹ ನಮಗೆ ಭಾಗಿದಾರರಾಗ್ತಾರೆ. ನಿಮ್ ಎಲ್ಲರೂ ಒಂದು ಕ್ಷೇತ್ರ ಅಭಿವೃದ್ಧಿಯಿಂದ ಈ ಮಲೆ ಮಾದಪ್ಪನ ಕ್ಷೇತ್ರವನ್ನ ಸ್ವಚ್ಛ ಗ್ರಾಮ ಪಂಚಾಯತಿನ ಅನುಮೋದನೆ ಪಡೆದು
ಜಿಲ್ಲಾಧಿಕಾರಿಗಳು ಸಲ್ಲಿಸಬೇಕಾಗಿರುತ್ತದೆ. ಅದರಂತೆ ಪಾಲಾರ ಗ್ರಾಮದ ಏರಿಯಾ 0.08236 ಹೆಕ್ಟೇರ್ ಆಗಿರುತ್ತದೆ. ಈ ಗ್ರಾಮ ಸಭೆಯಲ್ಲಿ ತಮ್ಮ ಎಲ್ಲರ ಅನುಮತಿಯನ್ನು ಕೋರುತ್ತೇನೆ. ಮತ್ತೆ ಪಡಿಸಿದಂತ ನಾಗಮನೆ, ಮೆದ್ಗಾಣೆ, ತುಳಸಿಗೆರೆ ಇಲ್ಲಿಗೆಲ್ಲ ಬೋರ್ವೆಲ್ಲು ಹೋಗಲ್ಲ, ಜಸ್ಟ್ ಹೋಗಿ ಯಾಕೋ ಹೋಗಬೇಕಾಗುತ್ತೆ JCB. ಅದರಿಂದ ನೀರು ಒಂದು ಪ್ರಾಬ್ಲಮ್ ಇದೆ, ಶೀಘ್ರವಾಗಿ ಮಾಡಿಸ್ಕೊಳ್ತೀವಿ.